ಓಂ ಶ್ರೀ ಗುರು ದತ್ತದೇವಾಯ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ನಾನು ನಿಮ್ಮ ವಿದೂಷಿ ಜಯಶ್ರೀಕುಮಾರಿ ಮಾತಾಡ್ತಿದ್ದೀನಿ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂತ ಹೇಳಿದರೆ ಯುಗದ ಆದಿ. ಈ ವರ್ಷಕ್ಕೆ ಈ ಒಂದು 2025 ಏಪ್ರಿಲ್ ನಂತರ ಏನು ಬರ್ತದೆ, ಈ ಒಂದು ವರ್ಷಗಳ ಕಾಲ ನಮಗೆ ಬೇವು ಬೆಲ್ಲ ಎರಡು ಮಿಕ್ಸ್ ಆಗಿರ್ತದೆ. ಸೊ ಯಾವ ರೀತಿ ನಮಗೆ ಬೇವು ಸಿಗ್ತದೆ, ಯಾವ ರೀತಿ ಬೆಲ್ಲ ಸಿಗ್ತದೆ, ಇದನ್ನೆಲ್ಲ ನಾವು ಪರ್ಟಿಕ್ಯುಲರ್ ನಮ್ಮ ಜಾತಕದ ಪ್ರಕಾರ ನಾವು ನೋಡ್ಕೋಬಹುದು. ಹಾಗೆ ಇಂಡಿವಿಜುವಲ್ ಆಗಿ ಕೂಡ, ಹಾಗೆ ಎಲ್ಲರೂ ಒಟ್ಟಾಗಿ ಅಂದರೆ ಪ್ರಾದೇಶಿಕವಾಗಿ ಭೌಗೋಳಿಕವಾಗಿ ಯಾವ ಎಲ್ಲ ಏರಿಳಿತಗಳು ಏರುಪೇರುಗಳು ಆಗ್ತಾ ಇರ್ತವೆ ಅದನ್ನು ಕೂಡ ನಾವು ನೋಡಬಹುದು ಈ ಒಂದು ಜ್ಯೋತಿಷ್ಯದಿಂದ. ಸೊ ಮೇದಿನಿ ಜ್ಯೋತಿಷ್ಯದಿಂದ ಆಲ್ರೆಡಿ ಇವಾಗ ಎಲ್ಲರೂ ನೀವು ಚಾನಲಲ್ಲಿ ನೋಡ್ತಾ ಇರ್ತೀರಿ. ಸೊ ಯಾವ ರೀತಿಯಲ್ಲಿ ಭೂಕಂಪಗಳಾಗಲಿ ಅಥವಾ ಫ್ಲೈಟ್ ಕ್ರ್ಯಾಶ್ಗಳಾಗಲಿ, ಸಾಂಕ್ರಾಮಿಕ ರೋಗಗಳು ಬರ್ತವೆ, ಯುದ್ಧಗಳು ನಡೀತದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ ರೀತಿ ಯುದ್ಧಗಳು ನಡೀತದೆ, ಡಿಫೆನ್ಸ್ಗೆ ಯಾವ ರೀತಿ, ರಕ್ಷಣಾ ಪಡೆಗೆ ಯಾವ ರೀತಿ ಎಲ್ಲ ತೊಂದರೆಗಳಾಗಬಹುದು, ಇದೆಲ್ಲ ನಾವು ಈ ವರ್ಷದಲ್ಲಿ ನೋಡಬಹುದು. ಯಾಕಂತ ಹೇಳಿದರೆ 8ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು, ಈ ಸಂದರ್ಭದಲ್ಲಿ 6 ಗ್ರಹಗಳು ಒಂದೇ ಮನೆಯಲ್ಲಿ ಕೂತಿರುವಂಥದ್ದು. ಸೊ ಯಾವ ಗ್ರಹಗಳು ಕೂತಿರೋದು ಅಂತ ಹೇಳಿದರೆ ಸೂರ್ಯ, ಶುಕ್ರ, ರಾಹು, ಬುಧ, ಶನಿ ಹಾಗೆ ಚಂದ್ರ. ಸೊ ಇವಿಷ್ಟು ಗ್ರಹಗಳು ಒಂದು 8ನೇ ಮನೆಯಲ್ಲಿ ಕೂತಿರುವಂಥದ್ದು. 8ನೇ ಮನೆ ಅಂತ ಹೇಳಿದರೆ ಮೀನ ರಾಶಿ ಬರ್ತದೆ. ನಮ್ಮ ಈ ಒಂದು ಪ್ರಾದೇಶಿಕವಾಗಿ ನಾವು ಯಾವ ರೀತಿ ನಮ್ಮ ಇಂಡಿಯಾದ ಬಗ್ಗೆ ನಾವು ನೋಡ್ತೀವೋ, ಏನೇನು ಆಗುತ್ತೆ ಭವಿಷ್ಯದಲ್ಲಿ, ಏನೇನಾಗುತ್ತೆ ಈ ಒಂದು ವರ್ಷದಲ್ಲಿ, ಯುಗಾದಿಯ ಫಲದಲ್ಲಿ ನಾವು ಯಾವ ರೀತಿ ನೋಡ್ತೇವೆ ನೋಡಿದಾಗ, ಸೊ ಈ ಒಂದು 8ನೇ ಮನೆಯಲ್ಲಿ ಇಷ್ಟೆಲ್ಲ ಗ್ರಹಗಳು ಬರ್ತವೆ. ಸೊ ಇಷ್ಟೆಲ್ಲ ಗ್ರಹಗಳಿಂದ ಏನೇನು ಫಲಗಳನ್ನು ನಾವು ನಿರೀಕ್ಷೆ ಮಾಡಬಹುದು, ಹಾಗೆ ನಿರೀಕ್ಷೆ ಮಾಡದೇ ಇರುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಮಗೆ ಬೇವು ಬೆಲ್ಲದ ರೀತಿಯಲ್ಲಿ ನಮಗೆ ಫಲಗಳು ಸಿಗ್ತಾ ಹೋಗ್ತವೆ ಅಂತ ನೋಡೋದಾದರೆ, ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ಗಳಾಗಬಹುದು. 8ನೇ ಮನೆ ಅಂತ ಹೇಳಿದ್ರೇ ನಿಗೂಢತೆ. ಸೊ ಗೊತ್ತೇ ಆಗಲ್ಲ ಯುದ್ಧ ಯಾವ ಕಡೆಯಿಂದ ಬರಬಹುದು, ಹಾಗೆ ಫ್ಲೈಟ್ ಕ್ರ್ಯಾಶ್ಗಳು ಯಾವ ರೀತಿಯಲ್ಲಿ ಆಗಬಹುದು, ದೊಡ್ಡ ಮಟ್ಟದಲ್ಲಿ ಆಗುವಂತಹ ಸೂಚನೆಗಳು, ಕೆಲವೊಂದು ಗ್ರಹಗಳು, ಪಾಪಗ್ರಹಗಳು ಕೂಡ ಅಲ್ಲಿ ಕೂತಿರೋದ್ರಿಂದ ಸಾಕಷ್ಟು ಪ್ರಭಾವಗಳನ್ನು ನಾವು ನೋಡ್ತೀವಿ. ಆದರೆ ವರ್ಷ ಪೂರ್ತಿಯಾಗಿ ನೋಡಲ್ಲ. ಯಾಕಂತ ಹೇಳಿದರೆ ಗ್ರಹಗಳು ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ತವೆ. ಸೊ ಅದರಿಂದಾಗಿ ಸೂರ್ಯ ಕೂಡ ಇನ್ನೊಂದು ಏಪ್ರಿಲ್ 14ಕ್ಕೆ ಬೇರೆ ಮನೆಗೆ ಹೋಗುವಂಥದ್ದಾಗಿರ್ಬೋದು, ಮೇಷಕ್ಕೆ ಹೋಗುವಂಥದ್ದಾಗಿರ್ಬೋದು. ಹಾಗೆ ರಾಹು ತನ್ನ ಸ್ಥಾನವನ್ನು ಬದಲಾವಣೆ ಮಾಡುವಂಥದ್ದು ಆಗಿರಬಹುದು. ರಾಹು ಮೇ 18ಕ್ಕೆ ಹಿಂದಿನ ಮನೆಗೆ ಕುಂಭಕ್ಕೆ ಬರುವಂಥದ್ದಾಗಿರಬಹುದು, ಉಲ್ಟಾ ತಿರುಗೋದಲ್ವ. ಸೊ ಹಾಗಾಗಿ ಈ ಒಂದು ಬದಲಾವಣೆಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಈ ಒಂದು ಪರ್ಟಿಕ್ಯುಲರ್ ಇಂತಿಷ್ಟು ಟೈಮ್ ಮೇ ತನಕ ಸೊ ಜಾಸ್ತಿ ಆಗಿರ್ತದೆ ಈ ಒಂದು ಪ್ರಭಾವಗಳು. ಯಾಕಂತ ಹೇಳಿದರೆ ಅಲ್ಲಿ ಕೆಲವೊಂದು ಗ್ರಹಗಳ ಒಟ್ಟು ಆಗುವಿಕೆ ಏನಿದೆ, ಆಗ ಸಮಸ್ಯೆಗಳು ಉಲ್ಬಣ ಆಗ್ತವೆ. ಸೊ ನಾರ್ಮಲ್ ಪರ್ಸನ್ ಒಬ್ಬ ವ್ಯಕ್ತಿಗೆ ಅವನ ಜಾತಕದಲ್ಲಿ ಯಾವ ಮನೆಯಲ್ಲಿ ಗ್ರಹಗಳು ಕೂತಿದೆ ಅದರ ಮೇಲೆ, ಹಾಗೆ ಗೋಚಾರ ಫಲ ಎರಡೂ ಕೂಡ ಕನೆಕ್ಟ್ ಆಗಿ ಭವಿಷ್ಯವನ್ನು ನೋಡಬೇಕಾಗತ್ತೆ. ಸೊ ನಾವು ಈಗ ಒಂದು ದೇಶ ಅಂತ ಹೇಳಿದಾಗ ಯಾವ ರೀತಿ ನೋಡಬೇಕು ಅಂತ ಹೇಳಿದರೆ, ದೇಶದ ಲಗ್ನ ಅಂತ ನೋಡಿದಾಗ ಸಿಂಹ ಅಂತ ಬರುತ್ತೆ. ಸೊ ಸಿಂಹದಿಂದ ಯಾವ ಮನೆಗಳಲ್ಲಿ ಯಾವ ಜಾಗದಲ್ಲಿ ಮನೆಗಳಲ್ಲಿ ಗ್ರಹಗಳು ಕೂತಿದೆ, ಯಾವ ಗ್ರಹಗಳು ಕೂತಿದೆ ಅಂತ ನೋಡಿದಾಗ, ಸೊ ಅಲ್ಲಿಂದ ಏನೇನು ಇಫೆಕ್ಟ್ ಆಗುತ್ತೆ, ಯಾವ ಮನೆ ಅಧಿಪತಿಯಲ್ಲಿ ಕೂತಿದ್ದಾನೆ ಅಂತ ನೋಡಿದಾಗ, ಸೊ ಸಾಕಷ್ಟು ಪ್ರಾಬ್ಲಮ್ಗಳು ಬರ್ತವೆ. ಫೈನಾನ್ಸ್ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬರ್ತದೆ. ಯಾಕಂತ ಹೇಳಿದರೆ 2ನೇ ಮನೆ ಅಧಿಪತಿ ಕೂಡ 8ನೇ ಮನೆಯಲ್ಲಿ ಕೂತಿರುವಂಥದ್ದು, ಇದು ಕೂಡ ಸ್ವಲ್ಪ ಸಮಸ್ಯೆಯನ್ನು ತರ್ತದೆ. ಹಾಗೆ ಸಾಕಷ್ಟು ನಿಗೂಢವಾಗಿ ಇಟ್ಟಿರುವಂತಹ ವಿಷಯಗಳೆಲ್ಲ ಆಚೆಗೆ ಬರುತ್ತೆ. ಯಾರ್ಯಾರು ಸಾಹಿತ್ಯವನ್ನು ಬರಿತಾ ಇದ್ದರು, ಫೇಮಸ್ ಆಗಿದ್ದರು, ಅವರ ಒಂದು ಅಗಲುವಿಕೆಯನ್ನು ನಾವು ನೋಡಬಹುದು. ಹಾಗೆ ಫೇಮಸ್ ಆಗಿರುವಂತಹ ಸಿಂಗರ್ ಆಗಿರಬಹುದು ಅಥವಾ ಸಣ್ಣ ಮಕ್ಕಳಾಗಿರಬಹುದು, ಇಂಥವರ ಕೂಡ ನಾವು ಒಂದು ಡೆತ್ತನ್ನು ನೋಡಬಹುದು ಈ ಒಂದು ಸಂವತ್ಸರದಲ್ಲಿ. ವಿಶ್ವಾವಸು ಫೈನಾನ್ಸ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ.
ಹಾಗೆ ಒಂದು ಸಾಲ ಬಾಧೆ ಅನ್ನೋದು ಜಾಸ್ತಿ ಆಗುತ್ತೆ ಇಡೀ ದೇಶದ ವೈಸ್ ನೋಡಿದಾಗ. ಅಲ್ಲಲ್ಲಿ ಬ್ಯಾಂಕ್ಗಳಿಂದ ದರೋಡೆ ಆಗಿರ್ಬೋದು, ಬ್ಯಾಂಕ್ ವ್ಯಕ್ತಿಗಳಿಂದಲೇ ಸ್ವಲ್ಪ ಫ್ರಾಡ್ಗಳಾಗುವಂಥದ್ದಾಗಿರ್ಬೋದು. ಯಾರೆಲ್ಲ ಅಕೌಂಟನ್ನು, ಎಲ್ಲರೂ ಸಾಮಾನ್ಯವಾಗಿ ಅಕೌಂಟನ್ನು ಹೊಂದಿರ್ತೀವಿ. ಸೊ ಎಲ್ಲರೂ ಅಲರ್ಟ್ ಆಗಿರಬೇಕು, ಎಲ್ಲರೂ ಜಾಗರೂಕರಾಗಿರಬೇಕು. ಧರ್ಮದ ಬಗ್ಗೆ ಅಪಪ್ರಚಾರ ಆಗಿರ್ಬೋದು, ವೇದ ಪುರಾಣಗಳ ಬಗ್ಗೆ ಅಪಪ್ರಚಾರ ಆಗಿರಬಹುದು, ಅಥವಾ ರಾಜಕಾರಣದಲ್ಲಿರುವಂಥವರು ಅಥವಾ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳ ಬರ್ತದೆ ಈ ವರ್ಷದಲ್ಲಿ, ಈ ಸಂವತ್ಸರದಲ್ಲಿ. ಸೊ ಎಲ್ಲೆಲ್ಲೂ ನೋಡಿದರೂ ಗಲಾಟೆ, ಘರ್ಷಣೆ ಅಥವಾ ಮಾತುಕತೆಯಿಂದ ಸಮಸ್ಯೆ, ಮೀಡಿಯಾದಿಂದ ಸಮಸ್ಯೆ, ಮೀಡಿಯಾದವರನ್ನು ನಂಬಬೇಕು ಬೇಡವಾ ಅನ್ನೋ ಪರಿಸ್ಥಿತಿ ಕೂಡ ಬರ್ತದೆ. ಯಾಕಂತ ಹೇಳಿದರೆ ರಿಪೋರ್ಟ್ ಅಂತ ಏನಿದೆ, ಕೆಲವೊಂದು ರಿಪೋರ್ಟ್ಗಳು ತಪ್ಪಾಗಿ ಮಾಹಿತಿಯನ್ನು ಕೊಡೋದಾಗಿರಬಹುದು. ಹಾಗೆ ಆ ಒಂದು ತಪ್ಪಾದ ಮಾಹಿತಿಯಿಂದ ಜನರು ರೊಚ್ಚಿಗೇಳ್ತಾರೆ. ಸೊ ಜನರಿಗೆ ಅವೇರ್ನೆಸ್ ಅನ್ನೋದು ಬರುತ್ತೆ. ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗುತ್ತೆ. ಸೊ ಎಲ್ಲವನ್ನು ನೋಡಿದಾಗ ಸ್ವಲ್ಪ ಕಮ್ಯುನಿಕೇಷನಿಂದ ಸಮಸ್ಯೆ ಕಂಡುಬರ್ತದೆ. ಕಳ್ಳರು ಕಾಕರರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಈ ಒಂದು ಸಂವತ್ಸರದಲ್ಲಿ. ಸೊ ಎಚ್ಚರಿಕೆಯಾಗಿರಬೇಕು, ಎಲ್ಲೇ ಹೋಗೋದಾದರೂ ಅಲರ್ಟ್ ಆಗಿರಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಕಡೆಗಳಿಂದಲೂ ಸಮಸ್ಯೆಗಳು ಬರ್ತದೆ. ಸೈನಿಕರು ಮತ್ತು ಆ್ಯಕ್ಟರ್ಸ್ ಏನಿದ್ದಾರೆ, ಸೊ ಅಂಥವರಿಗೆಲ್ಲ ಒಂದು ಉನ್ನತವಾದ ಪ್ರಶಸ್ತಿಗಳು ದೊರೆತವೆ. ಸೊ ಸ್ವಲ್ಪ ನೇಮ್ ಫೇಮ್ ಎಲ್ಲ ಜಾಸ್ತಿ ಆಗುತ್ತೆ, ಸ್ವಲ್ಪ ಸೌಕರ್ಯಗಳೆಲ್ಲ ಸಿಗುತ್ತೆ. ಸೊ ಒಳ್ಳೆಯದಾಗಲಿ. 8ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿರೋದ್ರಿಂದ ಕಾಂಟ್ರವರ್ಸಿಗಳಾಗಲಿ ಅಥವಾ ಕೆಲವೊಂದು ಹಗರಣಗಳಾಗಲಿ ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಜನರು ಬೀಳೋದಂತೂ ಖಂಡಿತ. ಸೊ ಹಾಗೆ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಸೊ ಇಷ್ಟು ಚೆನ್ನಾಗಿದ್ರಲ್ವ, ಯಾಕೆ ಹೀಗೆ ಮಾಡಿದರು ಅನ್ನೋವಂಥ ಒಂದು ಬಿರುದನ್ನು ಕೂಡ, ಒಂದು ಕೆಟ್ಟ ಬಿರುದನ್ನು ಕೂಡ ಪಡೆಯುವಂತಹ ಕಾಲ ಇದಾಗುತ್ತೆ. ಹಾಗೆ ಇಷ್ಟು ಒಳ್ಳೆಯ ವ್ಯಕ್ತಿ, ಹಾಗೆ ಇಷ್ಟು ಒಳ್ಳೆಯ ಸರ್ಕಾರ ಅಥವಾ ಇಷ್ಟು ಒಳ್ಳೆಯ ಒಂದು ಸಂಸ್ಥೆ ಹೀಗೆ ಯಾಕೆ ಮಾಡ್ತು ಅನ್ನೋ ಒಂದು ಪ್ರಮೇಯ ಕೂಡ ಬರ್ತದೆ. ಯಾಕಂತ ಹೇಳಿದರೆ ಆ ವ್ಯಕ್ತಿಗಳಿಂದ ಆ ರೀತಿಯಾಗಿ ಮಾಡಿಸುತ್ತೆ. ಕೆಟ್ಟ ಘಟನೆಗಳನ್ನು ಅಥವಾ ಸ್ಕ್ಯಾಮ್ಗಳನ್ನು ಅಥವಾ ಹಗರಣಗಳನ್ನು ಅಥವಾ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗುತ್ತೆ. ಸೊ ಎಲ್ಲರೂ ಅಲರ್ಟ್ ಆಗಿರಬೇಕು. ಈ ಒಂದು ಸಂವತ್ಸರ ಆದಷ್ಟು ಎಲ್ರಿಗೂ ಒಳ್ಳೇದು ಮಾಡಲಿ. ಯಾರಿಗೆ ಯಾರ್ಯಾರ ಲಗ್ನಕ್ಕೆ ಯಾವ ರೀತಿಯಲ್ಲಿ ಫಲಗಳಿದೆ ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ಎಲ್ರಿಗೂ ಈ ಒಂದು ವಿಶ್ವಾವಸು ಸಂವತ್ಸರ ಒಳ್ಳೆಯದನ್ನೇ ಮಾಡಲಿ. ಯಾರೆಲ್ಲ ಬೇವು ತಿಂದಿದ್ದೀರಿ, ಬೆಲ್ಲವನ್ನು ತಿನ್ನಿ. ಸೊ ಬೇವನ್ನು ಒಟ್ಟಿಗೆ ತಿಂದಾಗ ಸೊ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಇಷ್ಟಾರ್ಥ ಸಿದ್ಧಿ ಆಗಲಿ. ಸಾಕಷ್ಟು ಬದಲಾವಣೆಗಳನ್ನು ನಮ್ಮಲ್ಲಿ ನಾವು ಮಾಡ್ಕೋಬೇಕು. ಬೇವು ಬೆಲ್ಲ ತಿಂದು ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ತೀವಿ, ಹಾಗೆ ಹೊಸ ಚಿಗುರನ್ನು ನಾವು ತಿಂತೀವಿ. ಸೊ ಹೊಸ ಚಿಗುರನ್ನು ನಾವು ಸ್ವೀಕರಿಸಿಕೊಂಡು ನಮ್ಮ ಆರೋಗ್ಯ, ಮಾನಸಿಕ ಹಾಗೆ ದೈಹಿಕ ಆರೋಗ್ಯ ಎರಡರ ಮೇಲೂ ಅದು ಪ್ರಭಾವವನ್ನು ಬೀರುತ್ತೆ. ಪ್ರಕೃತಿ ಆ ಒಂದು ನಮಗೆ ಅವಕಾಶಗಳನ್ನು ನೀಡುತ್ತೆ. ಹಾಗೆ ನಮ್ಮ ಮನುಷ್ಯರು ಕೂಡ ನಾವು ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮ ಮನೆಗಳಲ್ಲಿ, ನಮ್ಮ ಮನಸ್ಸುಗಳಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ವ್ಯಕ್ತಿಗಳಲ್ಲಿ ಸೊ ನಾವು ಬದಲಾವಣೆಗಳನ್ನು ತರೋದಕ್ಕೆ ನಾವು ಒಂದು ಹಳೆದನ್ನು ಬದಲಿಸಿಕೊಂಡು ಹೊಸದನ್ನು ತರೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕಾಗುತ್ತೆ ಪ್ರಕೃತಿಯ ರೀತಿಯಲ್ಲಿ ಅಂತ ಹೇಳ್ತಾ, ಎಲ್ರಿಗೂ ಈ ಒಂದು ಯುಗಾದಿಯ ಭವಿಷ್ಯ ಒಳ್ಳೇದು ಮಾಡಲಿ. ಯುಗಾದಿಯ ಒಂದು ಬೇವು ಬೆಲ್ಲ ಎಲ್ಲರಿಗೂ ಒಳಿತನ್ನೇ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ರಾಧೆ ರಾಧೆ.